ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಾನದು ಸಖತ್ತಾಗಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್ ಶಶಿ ಫಾರೆಕ್ಸ್ ಕನ್ನಡ. ಇವತ್ತು ನಾನು ವರ್ಲ್ಡ್ ಬಿಗ್ಗೆಸ್ಟ್ ಎಲೆಕ್ಟ್ರಾನಿಕ್ ಮಾರ್ಕೆಟ್ ಶೆಂಜನ್ ಸಿಟಿ, ಅಂದರೆ ನನ್ನ ಹಳೆ ವಿಡಿಯೋ ಎಲ್ಲ ನೀವು ನೋಡಿರ್ತೀರ, ಅದರಲ್ಲೆಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ನಮ್ಮ ಒಟ್ಟಿಗೆ ನಮ್ಮ ಮಂಗಳೂರು ಫ್ರೆಂಡ್ ಒಬ್ಬರು ಬಂದಿದ್ದಾರೆ. ನಮಸ್ಕಾರ. ಗಣೇಶ್ ಶೆನಾಯ್ ಅಂತ, ಮಂಗಳೂರವರು. ಇವತ್ತು ಅವ್ರಿಗೇನೋ ಒಂದು ಶಾಪಿಂಗ್ ಮಾಡೋದೊಂದು ಪ್ಲಾನ್ ಇದೆ. ಏನು ಶಾಪಿಂಗ್ ಇದೆ ಗಣೇಶ್ ನಿಮ್ಮದು? ಸರ್ ಬೇಸಿಕ್ಲಿ ಕಾಂಪೋನೆಂಟ್ಸ್ ಬೇಕಿತ್ತು. ಓಕೆ. ಎಲೆಕ್ಟ್ರಾನಿಕ್ಸ್ ಇದು PCB ಎಲ್ಲ ರೆಡಿ ಮಾಡೋಕ್ಕೆ. ಓಕೆ. ಇವ್ರ ಜೊತೆ ಇದು ಸೆಕೆಂಡ್ ವಿಸಿಟ್, ಸೆಕೆಂಡ್ ಟೈಮ್ ಮೀಟಿಂಗ್ ನಾವು ಶೆಂಜನ್ನಲ್ಲಿ. ಅಲ್ಲ, ಇನ್ನೊಂದು ಓಕೆ, ಇವರು ಇನ್ನೊಂದು ಮೆಚ್ಚಬೇಕಿರು. ಫಸ್ಟ್ ಟೈಮ್ ಚೈನಾಗೆ ಯಾರ್ದು ಹೆಲ್ಪ್ ಇಲ್ಲ, ಏನೂ ಇಲ್ಲ. ನೀವು ಒಬ್ಬರೇ ಬಂದುಬಿಟ್ರಲ್ಲ, ಬಂದುಬಿಟ್ಟು ಹಾಸ್ಟೆಲ್ಲು ಎಲ್ಲ ಬುಕ್ ಮಾಡಿ ಎಲ್ಲ ಆದಮೇಲೆ ನನಗೆ ಕಾಂಟ್ಯಾಕ್ಟ್ ಮಾಡಿದ್ದೀರಿ ನೀವು. ಅದು ಹೇಳಿ, ಅದು ಎಕ್ಸ್ಪೀರಿಯನ್ಸ್ ಹೇಳಿ, ಹೇಗೆ ನೀವು ಫಸ್ಟು ಹೇಗೆ ಬುಕ್ ಮಾಡಿದ್ರಿ, ಹೇಗೆ ವೀಸಾ ಅಪ್ಲೈ ಮಾಡಿದ್ರಿ ಅಂತ ಸ್ವಲ್ಪ. ಬೇಸಿಕ್ಲಿ ಬಾಂಬೆಗೆ ನಾನು ಖುದ್ದಾಗಿ ಹೋಗಿದ್ದೆ, ಬೇರೆ ಯಾರ್ದು ಹೆಲ್ಪ್ ತಗೊಂಡಿಲ್ಲ, ಏಜೆಂಟ್ ಯಾರ್ದು ವಿಷಯಕ್ಕೆ ಹೋಗಿಲ್ಲ. ಓಕೆ. ಡೈರೆಕ್ಟ್ ಬಾಂಬೆ ಕಾನ್ಸುಲೇಟಿಗೆ ಹೋಗಿ ನಿಮ್ದು VFS ಇದೆ ಬಾಂಬೆಯಲ್ಲಿ, ಅಲ್ಲಿಗೆ ಹೋಗ್ಬಿಟ್ಟು ಡೈರೆಕ್ಟ್ ಅಪ್ಲೈ ಮಾಡಿದೆ. ಸೊ ಅಂದ್ರಿಂದು ಪಾಸ್ಪೋರ್ಟ್ ಹೊಸ ಪಾಸ್ಪೋರ್ಟ್? ಹೌದು, ಫಸ್ಟ್ ಟೈಮ್. ಓಕೆ ಓಕೆ. ಈ ಪಾಸ್ಪೋರ್ಟ್ ಅಲ್ಲಿ ಫಸ್ಟ್ ವೀಸಾ ಸ್ಟಾಂಪ್ ಬಿದ್ದಿದೆ ಚೈನಾದು. ವಾವ್. ಇವಾಗ ಸೆಕೆಂಡ್ ಟೈಮ್ ಬಂದಿದ್ದೀನಿ, ಸೇಮ್. ಅಲ್ಲ, ನೀವು ಇದು ಇನ್ನೊಂದೇನಂದ್ರೆ, ಇದು ಹೋಟೆಲ್ ಬುಕ್ ಮಾಡ್ತೀರಲ್ಲ ನೀವು, ಫಸ್ಟ್ ಟೈಮ್ ಪಾಸ್ಪೋರ್ಟ್ ತೊಗೊಂಡಿರಾ, ಫಸ್ಟ್ ಟೈಮ್ ವೀಸಾ ಮಾಡಿರಾ, ಫಸ್ಟ್ ಟೈಮ್ ಚೈನಾಗೆ ಬಂದಿರಾ, ಬರೋಕಿನ ಮುಂಚೆ ನೀವು ಅಲ್ಲೇ ಇಂಡಿಯಾದಲ್ಲೇ ಕೂತ್ಕೊಂಡು ನೀವು ಚೈನೀಸ್ದು ಹೋಟೆಲ್ ಬುಕ್ ಮಾಡಿರಾ? ಹೌದು. ಅದು ಇನ್ಫಾರ್ಮೇಶನ್ ಹೇಗೆ ಸಿಕ್ತು ನಿಮಗೆ? trip.com ಬೇಸಿಕ್ಲಿ ಚೈನಾದ ವೆಬ್ಸೈಟ್. ಓಕೆ. ಅದರಲ್ಲಿ ಬುಕ್ ಮಾಡಿದ್ರೆ ಏನು ಇಶ್ಯೂ ಇಲ್ಲ ಅಂತೇಳಿ ತುಂಬಾ ಇದ್ರಲ್ಲಿ ನೋಡಿದ್ದೆ ನಾನು. ಸೊ ಅದ್ರಲ್ಲಿ ನೋಡಿ ಇಲ್ಲಿ ಬಂದಾದ್ಮೇಲೆ ವೆರಿಫಿಕೇಶನ್ ಆಯ್ತು, ಅದು 100% ಜೆನ್ಯೂನ್ ಅಂತ ಹೇಳಿ. ಆಮೇಲೆ ಅದು ಇಂಡಿಯಾದಲ್ಲಿ ಓಪನ್ ಆಗುತ್ತಾ trip.com? ಹೌದು. ಓಕೆ. ವರ್ಲ್ಡ್ ವೈಡ್ ಓಪನ್ ಇರಬೇಕು. ಆಮೇಲೆ ನೀವು ವಿಚಾಟ್ಗೆಲ್ಲ ಏನು ಲೋಕಲ್ ಸಿಮ್ ತೊಗೊಂಡಿರಾ? ವಿಚಾಟ್ಗೆ ನಾನು ಲಾಸ್ಟ್ ಟೈಮ್ ಗಾನ್ಜೋವಲ್ ಸಿಮ್ ತಗೊಂಡಿದ್ದೆ, ಆದ್ರೆ ವಿಚಾಟ್ ನಂದು ಹಳೆತೆ ಇತ್ತು. ನಾನು ಬಂದ್ಬಿಟ್ಟು ಜಿಮೇಲ್ ಅಲ್ಲಿ ಪುನಃ ರಿಜಿಸ್ಟರ್ ಮಾಡಿ ಥ್ರೂ ಆಕ್ಸೆಸ್ ಆಗುತ್ತೆ ಅದು. ಓಕೆ. ಯಾಕಂದ್ರೆ ಇವ್ರಿಗೆ ಜಿಮೇಲ್ ಅವ್ರಿಗೆ ಅದು ನಂಗೆ ಗೊತ್ತಿಲ್ಲ. ಇಲ್ಲ, ಜಿಮೇಲ್ ಥ್ರೂ ಲಾಗಿನ್ ಮಾಡಿ ಜಿಮೇಲ್ ಥ್ರೂ ವಿಚಾಟ್ ಆಕ್ಸೆಸ್ ಮಾಡ್ಬೋದು. ಇಲ್ಲಿ ಲೋಕಲ್ ಸಿಮ್ ಗಾನ್ಜೋ ಬಂದಾದ್ಮೇಲೆ ಅದರ ಥ್ರೂ ಮತ್ತೆ ಆಕ್ಟಿವೇಟ್ ಮಾಡಿ. ಏನಕ್ಕಂದ್ರೆ ನೀವು ಬರೋಕಿನ ಮುಂಚೆ ಒಂದು ಸುಮಾರು ಜನ ಬಂದ್ರು ಇಂಡಿಯನ್ಸು. ಅವ್ರಿಗೆ ಏನಾಗಿದೆ ಅಂದರೆ, ಇಂಡಿಯನ್ ಮೊಬೈಲಲ್ಲಿ ಆಮೇಲೆ ಅವರು VPN ಹಾಕೊಂಡು ಡೌನ್ಲೋಡ್ ಮಾಡೋದು ಡೌನ್ಲೋಡ್ ಆಗ್ತಾರಲ್ಲ. ಇಲ್ಲ, ನಿಮ್ಮ ಪ್ಲೇ ಸ್ಟೋರ್ ಅಲ್ಲಿ ಸಿಗಲ್ಲ ಸರ್. ಪ್ಲೇ ಸ್ಟೋರ್ ಅಲ್ಲ, ಇವನ್ ಡೈರೆಕ್ಟ್ APK ಡೌನ್ಲೋಡ್ ಮಾಡಿದ್ರೆ. ಇಲ್ಲ, ನಾನು APK ಎಲ್ಲ ಮಾಡಿ ನನ್ನ ಫ್ರೆಂಡ್ ಕೊಟ್ಟು ಕಳಿಸಿದ್ದೆ. ನಾನು ಒಂದು ಬಂದ್ಬಿಟ್ಟು ಅದು ಫೋನ್ ಇಂಡಿಯಾದಲ್ಲೇ ಪರ್ಚೇಸ್ ಮಾಡಿದ್ರೆ ಅದು ಆಗಲ್ಲ. ಇಲ್ಲ, ನಂದು ಬೇಸಿಕ್ಲಿ ಇಂಡಿಯಾದೇ ಫೋನ್ ಸರ್. ಯಾವ ಫೋನ್ ನಿಮ್ಮದು? MI. ಹೌದಾ? ನನಗೆ ಅದಕ್ಕೆ ಇಲ್ಲ, ಅದು ನಮ್ಮ ಫ್ರೆಂಡ್ ಒಬ್ರು ಅವ್ರದ್ದು MIನೇ ಇತ್ತು ಅನ್ಸುತ್ತೆ, ಬಟ್ ಆಗಲಿಲ್ಲ ಅದು. ಇಲ್ಲ, ನಂದು ಯೂಸ್ ಆಗಿದೆ ಸರ್. ಇದು ಯೂಸ್ ಅಲ್ಲ, ವಾಟ್ಸ್ಆ್ಯಪ್ ಯೂಸ್ ಆಗಿದೆ. ಈ ಸರಿ ಇನ್ನೊಂದು ಅದು ಕಿತ್ತಾಡಿ ಕಿರಣ್ ಅವರು ಬಂದಿರಲ್ಲ, ಅವ್ರ ಹತ್ರ ಅದು MIನೋ ಈ ಶಾಮಿನೋ ಗೊತ್ತಿಲ್ಲ, ಯಾವುದೋ ಫೋನ್ ಇದೆ, ಅದು ವರ್ಕೇ ಆಗಲಿಲ್ಲ. ಇಲ್ಲ, ನಂದು ಆಲ್ರೆಡಿ ವರ್ಕಿಂಗ್ ಇದೆ ಸರ್. ಓಕೆ, ಗೊತ್ತಿಲ್ಲ ರೀ ಅದು. ಅದಕ್ಕೆ ನಾವು ಸ್ಪೆಷಲ್ ಬನ್ನಿ ಹೋಗೋಣ ಹಾಗೆ ನಾವು ಏನಾಯ್ತು, ಅದು ಅದು ಅವ್ರ ಫೋನಲ್ಲಿ ಹೋಗ್ಬಿಟ್ಟು ಲೋಕಲ್ ಸಿಮ್ ತೊಗೊಂಡೆ ಎಲ್ಲ ಮಾಡೋದು ಆಯ್ತದು. ಇಲ್ಲ, ನಂದು ಆಲ್ರೆಡಿ ರಿಜಿಸ್ಟರ್ ಇತ್ತು, ಡಿಲೀಟ್ ಮಾಡಿದ್ದೆ. ಓಕೆ. ಸೊ ನಂತರ ಇಲ್ಲಿ ಬಂದ್ಬಿಟ್ಟು ಚೆನ್ನೈ ಒಬ್ರು ಇದ್ರು ಇಲ್ಲಿ, ಅವ್ರು ಬಂದ್ಬಿಟ್ಟು ಬ್ಯಾಟ್ರಿ ಇದ್ದಿದೆ. ಓಕೆ. ಸೊ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರು, ಜಿಮೇಲ್ ಅಲ್ಲಿ ಇದು ಮಾಡ್ಬಿಡಪ್ಪ, ಮತ್ ಮಾಡಿದ್ಮೇಲೆ ಜಿಮೇಲ್ ಅಲ್ಲಿ ವರ್ಕಿಂಗ್ ಸ್ಟಾರ್ಟ್ ಆಗೋಯ್ತು. ಓಕೆ, ಅದು ನಂಗೆ ಗೊತ್ತಿಲ್ಲ ಬಿಡಿ. ಒಂದ್ಸಲ ಎಲ್ಲ ಕ್ಲಿಯರ್ ಆಗಿ ಸ್ಟಡಿ ಮಾಡಿ ಒಂದು ವಿಡಿಯೋ ಮಾಡಿ ಹಾಕ್ತೇನೆ ನಾನು. ಅದೊಂದು ನೀವು ವಿಡಿಯೋ ಮಾಡಿ, ತುಂಬಾ ಯೂಸ್ ಆಗುತ್ತೆ. ಓಕೆ. ಆಮೇಲೆ ಇನ್ನೊಂದು, ನೀವು ಇದು ಹೇಗೆ, ನೀವು ಫಸ್ಟ್ ಟೈಮ್ ಚೈನಾಗೆ ಬಂದ ತಕ್ಷಣ ಊಟದ ಏನು ಪ್ರಾಬ್ಲಮ್ ಆಗಲ್ವಾ ನಿಮಗೆ? ಎಲ್ಲ ರೆಡಿ ಟು ಈಟ್. ಇಲ್ಲಿ ಲೋಕಲ್ ಏನು ತಿಂದಿಲ್ಲ. ಮಾತ್ರ ಗಾನ್ಜೋವಲ್ಲಿ ಒಬ್ರು ಯೂಟ್ಯೂಬರ್ ಅವರೊಂದು ಮೀಟಪ್ ಅರೇಂಜ್ ಮಾಡಿದ್ರು ವೆಜಿಟೇರಿಯನ್ ರೆಸ್ಟೋರೆಂಟ್ ಅಲ್ಲಿ. ಸೊ ಅಲ್ಲಿ ಟ್ರೈ ಮಾಡಿದ್ರೆ ಲೋಕಲ್ ಕುಜಿನು ಪರವಾಗಿಲ್ಲ, ತಿನ್ಬೋದು. ಅಲ್ಲ, ನೀವು ಮುಂಚೆಯಿಂದ ನೀವು ವೆಜ್ ನಾನ್ ವೆಜ್? ಅದು ಇಲ್ಲ, ನಾನು ಆಕ್ಚುಲಿ ನಾನ್ ವೆಜ್ ಇದ್ದೆ. ಒಂದು 8-9 ವರ್ಷ ಆಯ್ತು ನಾನು ಬಿಟ್ಟು. ಓಕೆ ಓಕೆ. ಪ್ಯೂರ್ ವೆಜಿಟೇರಿಯನ್ ಇದೆ. ಅದೇ ಇಲ್ಲಿ ಬಂದ್ರೆ ತುಂಬಾನೇ ಹಿಂಸೆ, ಅದು ಕಷ್ಟ ಆಗುತ್ತೆ. ಬೇಸಿಕ್ಲಿ ಎಲ್ಲಿ ಏನ್ ಸಿಗುತ್ತೆ, ಏನ್ ಹಾಕ್ತಾರೆ ಏನು ಗೊತ್ತಾಗಲ್ಲ. ಸೊ ನೋಡ್ಬೇಕಾದ್ರೆ ಎಲ್ಲ ಒಂದೇ ಲೆಕ್ಕ ಇರುತ್ತೆ, ತಿನ್ನೋದು ಅವರವರಿಗೆ ಬಿಟ್ಟಿದ್ದು. ಅಲ್ಲ, ಅದು ಗೊತ್ತಾಗಲ್ಲ. ಅದು ಇದು ಆ ಮೀಟರ್ ಈ ಮೀಟರ್ ಏನೂ ಗೊತ್ತಾಗಲ್ಲ. ಅದು ಅವ್ರಿಗೆ ಯಾರೋ ಹೇಳಿದಾಗೆ ಗೊತ್ತಾಗೋದು. ಅದು ಸೆಕೆಂಡ್ ಇದೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಂದ ಅವ್ರೇನ್ ಮಾತಾಡ್ತಾರೆ ಅರ್ಥ ಆಗಲ್ಲ. ಏನಿದ್ರು ತಲೆ ನಡೆಸ್ಬೇಕು. ಈಗ ನೆಕ್ಸ್ಟ್ ಈಗ ಕಾಂಪೋನೆಂಟ್ ಅಂದ್ರೆ ಯಾವ ತರ ಕಾಂಪೋನೆಂಟ್ ನೀವು SMD ರೆಜಿಸ್ಟರ್ಸು, ಡಯೋಡ್ಸು, ರೆಜಿಸ್ಟರ್ಸು. ಓಕೆ. ಏನಕ್ಕೆ ಇದೆಲ್ಲ ನೀವು ಕಾಂಪೋನೆಂಟ್ಸ್ ಬೇಕಾಗಿರೋದು? ಸೊ ಬೇಸಿಕ್ಲಿ ನಾನು ನಂದು ಓನ್ ಚಾರ್ಜರ್ ಸೆಟಪ್ ಮಾಡುವ, ಅಂದ್ರೆ ಮೊಬೈಲ್ ಚಾರ್ಜರ್ ಪ್ಲಾಂಟ್ ಅಂದ್ರೆ ಯೂನಿಟ್ ಮಾಡೋ ಪ್ಲಾನ್ ಅಲ್ಲಿ ಇದ್ದೀನಿ.
ನೋಡಿ ಇವ್ರಿಂದ ನೀವು ಕಲಿಬೇಕು. ಇವರು ಮೇಕ್ ಇನ್ ಇಂಡಿಯಾ ಮಾಡ್ತಾ ಇದ್ದಾರೆ. ಕರೆಕ್ಟ್ ತಾನೇ? ಅದೇ ಸ್ಟಾರ್ಟಿಂಗ್ ಸ್ಟೆಪ್ ಇದು. ಸ್ಟಾರ್ಟಿಂಗ್ ಅದೇ. ಮತ್ತೆ ಈಗ ನೋಡಿ, ಅಲ್ಲ ಈಗ ನಿಮ್ಮಂಥ ಟ್ಯಾಲೆಂಟ್ಸ್ ಬೇಕ್ರಿ, ಅದು ಇಂಪಾರ್ಟೆಂಟು. ಇಲ್ಲಿ ಬಂದು ಇವ್ರನ್ನ ನೋಡಿ ಇವ್ರನ್ನ ಕಾಪಿ ಮಾಡಿಕೊಂಡು ನಮ್ಮಲ್ಲಿ ಮಾಡಿದ್ರೆ ಇಲ್ಲ ಸರ್, ಬೇಸಿಕ್ಲಿ ಅವರದೇ ರೆಪ್ಲಿಕಾ ನಾವು ಮಾಡ್ತಿದೀವಿ ಅಷ್ಟೇ. ಇವ್ರು ಬೇರೆದವ್ರು ಕಾಪಿ ಮಾಡ್ತಾ ಇದಾರೆ, ನಾವು ಇವ್ರನ್ನೇ ಕಾಪಿ ಮಾಡ್ಬಿಡೋದು. ಹಾ, ಅದು ಬೆಸ್ಟ್. ಒಳ್ಳೆ ನಿಮ್ದು ಶಾರ್ಟ್ಕಟ್ ಮೆಥಡ್ ಐಡಿಯಾ ತುಂಬಾ ಚೆನ್ನಾಗಿದೆ, ಒಳ್ಳೆ ಇನೋವೇಟಿವ್ ಇದೆ. ಯಾಕಂದ್ರೆ ಬೇಸಿಕ್ಲಿ ನಿಮ್ಗೆ ರೇಟ್ಸ್ ಬಂದ್ಬಿಟ್ಟು ಕಾಂಪೋನೆಂಟ್ಸ್ ವೈಸ್ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ. ಅದು ಬಾಂಬ್ ಕಾಸ್ಟ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಈಗ ಈಗ ಸೊ ನಿಮ್ದು ಅಂದ್ರೆ ಬೇಸಿಕ್ಲಿ ನಿಮ್ದು ಒಂದು ಓನ್ ಪ್ರಾಡಕ್ಟ್ ಮಾಡೋ ಪ್ಲಾನ್ ಇದೆ. ಹೌದು, ನಿಮ್ಮ ಓನ್ ಬ್ರ್ಯಾಂಡ್ ಗಣೇಶ್ ಆಲ್ರೆಡಿ ಇದೆ ನಮ್ದು. ಓಕೆ ಓಕೆ ಓಕೆ. ಏನು ನಿಮ್ದು ಬ್ರ್ಯಾಂಡು? ಝರೇಣಿ ಅಂತೇಳಿ. ZRENI. ಆಮೇಲೆ ಸಂಸ್ಕೃತ ವರ್ಡ್ಸ್. ಓ, ಏನದ ಶ್ರೇಣಿಗೆ ಇದು ಇಕ್ವಿವ್ಯಾಲೆಂಟ್ ವರ್ಡ್. ಅದು ಶ್ರೇಣಿ ಅಂತ ಹೇಳಿದ್ರೆ ಕ್ಲಾಸ್. ಓಕೆ. ಸೊ ಶ್ರೇಣಿ ಹಾಕಿದೆ ಏನಂತ ಹೇಳಿದ್ರೆ ಆ ರೀತಿ ಬರೀತಾರ ಅದನ್ನು. ಸೆಕೆಂಡ್ ಟ್ರೇಡ್ ಮಾರ್ಕಿಂಗ್ ತುಂಬಾ ಸುಲಭ ಆಗುತ್ತೆ. Z ಎಸ್ ಆದ್ರೆ ಒಂಚೂರು ಪ್ರಾಬ್ಲಮ್ ಆಗುತ್ತೆ. ಓಕೆ. ಅದು ಏನು ವೆಬ್ಸೈಟ್ ಎಲ್ಲ ಇದೆನಾ? ವೆಬ್ಸೈಟ್ ಇದೆ, ಆದ್ರೂ ಅಷ್ಟೊಂದು ಇದಿಲ್ಲ ಸರ್. ಪರವಾಗಿಲ್ಲ, ಅದು ಒಂದು ಕೆಲಸ ಮಾಡೋಣ. ನಂದು ವಿಡಿಯೋದ ಲಿಂಕಲ್ಲಿ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಇವರಿಂದ ನೀವು ಟ್ರೈನಿಂಗ್ ತಗೊಳ್ಳಿ, ನೀವು ಇದೇ ಥರ ಮಾಡಿ. ಶೂರ್ ಶೂರ್. ನೋಡಿ ಇಲ್ಲಿ ಇದೆಲ್ಲ ಇದೆಯಲ್ಲ, ಅಲ್ಲಿ ಇದೆಲ್ಲ ಕಾಂಪೋನೆಂಟ್ ಮಾರ್ಕೆಟ್. ಈಗ ಇಲ್ಲೊಂದಿದೆ, ಇದು ಕಂಪ್ಲೀಟ್ ಇದೆಲ್ಲ ಒಳಗಡೆ ಎಲ್ಲ ಕಾಂಪೋನೆಂಟ್ ಮಾರ್ಕೆಟೇ ಇದೆ. ಅದು ಈ ಬಿಲ್ಡಿಂಗ್ ಎಲ್ಲ ಫುಲ್ ಕಾಂಪೋನೆಂಟ್ ಮಾರ್ಕೆಟ್ ಇದೆಲ್ಲ ಈ ಬಿಲ್ಡಿಂಗಲ್ಲಿ. ಈಗ ನಿಮಗೆ ಎಲ್ಲಿ ಹೋಗೋಣ? ಈ ಬಿಲ್ಡಿಂಗ್ ನೋಡಿದ್ದೀರಾ ನೀವು, ಅಥವಾ ಏನು ನಿಮಗೆ ಎಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀರಾ? ಎಲ್ಲೂ ಆಗುತ್ತೆ ಸರ್. ಇಲ್ಲಿ ಹೋಗೋಣ, ಒಂದು ನಿಮಿಷ ಬನ್ನಿ, ಹಿಂಗೆ ಹೋಗ್ಬಿಡೋಣ ಒಳಗಡೆ. ಈ ಒಳಗಡೆ ಹೋಗೋಣ. ಇಲ್ಲಿ ಅಂದರೆ ಎಕ್ಸಾಕ್ಟ್ಲಿ ನೋಡಿ, ಇದು ಟಾಲ್ ಬಿಲ್ಡಿಂಗ್ ಇದೆಯಲ್ಲ, ನೀವು ಶಂಜನ್ ಪಾಚಾಂಗ್ ಬೇ ಅಂತ ಏರಿಯಾ ಅಂತಾರೆ. ಇದು ಟಾಲೆಸ್ಟ್ ಬಿಲ್ಡಿಂಗ್ ಇದೆ ಇದು ಸ್ಟಾರ್ಟಿಂಗಲ್ಲಿ. ಅದರ ಎಕ್ಸಾಕ್ಟ್ಲಿ ಅಪೋಸಿಟು ನಿಮಗೆ ಕಾಂಪೋನೆಂಟ್ ಮಾರ್ಕೆಟ್ ಸಿಗುತ್ತೆ. ಬನ್ನಿ, ಇವರು ಯಾವ ಥರ ಕೇಳ್ತಾರೆ ನೋಡೋಣ. ಬನ್ನಿ ಒಳಗಡೆ ಹೋಗೋಣ. ಈಗ ಫಸ್ಟ್ ನಾವೊಂದು ಪ್ಲ್ಯಾನ್ ಏನಂದರೆ SMD ಕಾಂಪೋನೆಂಟ್ ರಿಜಿಸ್ಟರ್ ನೋಡೋಣ ತಾನೇ? ಎಸ್. ರಿಜಿಸ್ಟರ್ ಮತ್ತೇನಿದೆ? ರಿಜಿಸ್ಟರು ಅಕ್ಕೋ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ಎರಡು ಕಾಂಪೋನೆಂಟ್ಸ್ ಹುಡುಕ್ತಾ ಇದ್ದಾರೆ. ಹಂಗಾರೆ ಬನ್ನಿ ಹೋಗೋಣ. ಬನ್ನಿ, ಇಲ್ಲಿ ಇವರೆಲ್ಲ ಕನೆಕ್ಟರ್ಸ್ ಮಾಡ್ತಾ ಇದ್ದಾರೆ. ಇವ್ರು ಬಂದ್ಬಿಟ್ಟೆಲ್ಲ ಕೇಬಲ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಅಲ್ಲಿ ಇರುತ್ತೆ ನೋಡಿ ರಿಜಿಸ್ಟರ್. ಇಲ್ಲಿ ಬನ್ನಿ, ಇವ್ರನ್ನ ಕೇಳಿ ನೋಡಿ. ಇದೆಯಲ್ಲ, ಇವ್ರನ್ನ ಕೇಳಿ ನೋಡಿ, ಇವ್ರು ಹೇಳ್ತಾರೆ. ಸೊ ಇವರೆಲ್ಲ ಪ್ಯಾಸಿವ್ ಕಾಂಪೋನೆಂಟ್ಸ್ ಇಟ್ಟಿದ್ದಾರೆ. ಏನು ನೀ ನೀ ಯೋ ನನಗೆ ಇದೇನ್ಸು SMD ಇದೆ ನನಗೆ. ಹಾಂ, ರಿಜಿಸ್ಟರ್ ತಾನೇ? ರಿಜಿಸ್ಟರ್ ತಾನೇ ತೋರಿಸ್ತಿರೋದು? ಹಾಯ್ ಇಲ್ಲ, ಅವ್ರ ಹತ್ರ ನಿನ್ನೆಲ್ಲಿ ಮೇಯೋ ಅದೇನ್ಸುಮ್ಮ ಅವ್ರ ಹತ್ರ ರಿಜಿಸ್ಟರ್ ಇಲ್ಲ. ಬೇರೆದೇನಿದೆ ನೋಡಿ. ನೀವು ಕ್ರಿಸ್ಟಲ್ಸ್ ಅದ? ಕ್ರಿಸ್ಟಲ್ ಬೇಕಾ ಬೇಡ? ಓಕೆ. ಜೇನ್ಸು ನಾಳೆ ಮಾತಾ ಜೇನ್ಸು. ಓಕೆ. ಹಾಂ, ಶಿಷ್ಯ ಅದ. ನನಗೆ ಅದು ಕನ್ಫ್ಯೂಸ್ ಆಗ್ಬಿಡ್ತು. ಹಾಂ, ಇಲ್ಲಿ ಕ್ರಿಸ್ಟಲ್ ಮಾಡ್ತಾ ಇದ್ದಾರೆ. ಹೌದಾ? ಅಲ್ಲ, ಕೇಳಿರ ನೀವು ಏನು ಬೇಕು? ಟ್ರಾನ್ಸ್ಫಾರ್ಮರ್ ಇಲ್ಲ ಇದೆ ಇಲ್ಲಿ. ಹಾಂ, ಯಾವ್ದು ಬೇಕು ನಿಮಗೆ ಟ್ರಾನ್ಸ್ಫಾರ್ಮರ್? ಅಲ್ಲ, ಇಂಗ್ಲೀಷಲ್ಲೇ ಹೇಳಿ, ನಾನು ಅವ್ರಿಗೆ ಚೈನೀಸಲ್ಲಿ ಹೇಳ್ಬಿಡ್ತೀನಿ. ಪಿಕ್ಚರ್ ತೋರಿಸ್ತೀನಿ. ಹಾಂ, ಪಿಕ್ಚರ್ ತೋರಿಸ್ಬಿಟ್ಟು ಬೆಸ್ಟ್ ಅದು. ಹಾಂ, ಸುಮ್ಮನೆ ತಲೆನೋವು ಬೇಡ ನೋಡಿ. ಅಷ್ಟೇ, ಈ ಥರ ನೀವು ಪಿಕ್ಚರ್ಲ ಇಟ್ಕೊಂಡ್ಬಂದ್ಬಿಡಿ, ಯಾವ ಲ್ಯಾಂಗ್ವೇಜ್ಗೂ ಪ್ರಾಬ್ಲಮ್ ಬರೋಲ್ಲ. ಇವ್ರು ಸಖತ್ ಸ್ಮಾರ್ಟ್ ಆಗಿದ್ದಾರೆ ಗಣಿ. ಅದೇ ಆಶ್ಚರ್ಯ ಆಯಿತು. ಕೇಳಿ ಇವ್ರಿಗೆ ಅಂಗಡಿಯಲ್ಲಿ ಕೇಳಿ ನೋಡಿ. ಇಲ್ಲಿ ಅಂಗಡಿ ಇದೆ, ಇಲ್ಲೆಲ್ಲ ಟ್ರಾನ್ಸ್ಫಾರ್ಮರ್ ಇದೆ ನೋಡಿ. ಚಿಕ್ಕದೆಲ್ಲ ಟ್ರಾನ್ಸ್ಫಾರ್ಮರ್ ಇದೆ. ನೀ ಹಾಯ್ ಮನೆಗೆ ಬೇಯಾಚಿ. ಇದೆ, ನಾನು ಸ್ಯಾಂಪಲ್ ತೊಗೊಂಡಿದ್ದೀರಾ? ಮೇಯೋ ಸ್ಯಾಂಪಲ್. ಮೇಯೋ ಸಗಸ್ ಎಷ್ಟು ವೋಲ್ಟೇಜ್ ಹೇಳಿದ್ರೆ ನೀವು? 2 amps. ಅಲ್ಲ, ವೋಲ್ಟೇಜ್ ಹೇಳಿ ಫಸ್ಟ್. 5伏5伏2安来安的对。5伏2，你看像这个就像有一点像，但这个是别的客户给我的。ಓಕೆ, ಇಲ್ಲಿದೆ ನೋಡಿ. ಅಂದ್ರೆ ಬೇರೆ ಕಸ್ಟಮರ್ ಬೇರೆ ಕಸ್ಟಮರ್ ಕೊಟ್ಟಿದ್ದು. ದೈಶ ಏನಿದೆ? ಅಲ್ಲ, ಏನಿದು 1610 ಅಂತೇಳಿ ಅದರ ಕೋಡ್ ಬರುತ್ತೆ. ಓಕೆ ನೋಡಿ.
这个是25，你那个是这样的，你那个是小的对小的有吗？没有要备注吗？有 Okay，ಇದೆಲ್ಲ ಅಂದ್ರೆ ಇಲ್ಲೆಲ್ಲ ಆರ್ಡರ್ ಕೊಟ್ಟು ಮಾಡಿಸ್ಬೇಕು. Okay. ಇವ್ರ ಹತ್ರ ರೆಡಿಮೇಡ್ ಇಲ್ಲ. ಓಕೆ ಅದ ತಗೊಳ್ಳಿ. ಅದ ಈ ಕಡೆ ಬನ್ನಿ ನೋಡಿ, ಇಲ್ಲಿ ಒಂದೆಲ್ಲ ಇಲ್ಲ ಇವ್ರದ್ದು ಸೇಮ್ ಇರುತ್ತೆ. ಇವು ಟ್ರಾನ್ಸ್ಫಾರ್ಮರ್ ಅಂದ್ರೆ ನೀವು ಎಲ್ಲ ಅದೇ ಆಗುತ್ತೀರಿ ಇಲ್ಲಿ. ಹೌದು, ನಿಮ್ದು ಚಾರ್ಜರ್ ಒಳಗಡೆ ವೇರಿಯೇಷನ್ಸ್ ಇದು ಬರುತ್ತೆ. ಅದೆಲ್ಲ ಕೊಟ್ಟೆ ಮಾಡಿಸ್ಬೇಕು ನೀವು. ಇಲ್ಲ ಸರ್, ನಾನು ತಿಳಿ ಒಂದು 2 ಫ್ಯಾಕ್ಟ್ರಿ ಜೊತೆ ಮಾತಾಡಿದ್ದೀನಿ. ಅದೇ ಪಕ್ಕ ಮಾಡಿಲ್ಲ ನಾನು. ಓಕೆ. ಸೊ ಯಾಕಂತ ಹೇಳಿದ್ರೆ ನನ್ನ ಲೆಕ್ಕದಲ್ಲಿ ನೋಡ್ಬೇಕಾದ್ರೆ ತಾವು ಇಲ್ಲದ್ರೆ ಇದು ಬಂದ್ಬಿಟ್ಟು ರೇಟು ಓಕೆ ತುಂಬಾ ಡಿಫ್ರೆನ್ಸ್ ಇದೆ ಲೋಕಲ್. ಓಕೆ. ಇಲ್ಲೊಂದೇನೋ ಇಟ್ಟಿದ್ದಾನೆ, ಇದು ಅಲ್ಲ ಇದೆಲ್ಲ ಇಲ್ಲ ಸರ್. ಮುಂದೆ ಹೋಗಿ ಇಲ್ಲ ಇವ್ರದ್ದು ಅಲ್ಲ. ಸ್ವಿಚಸ್ಸು ಮತ್ತೆ ನಿಮ್ದು ಸಿಮ್ ಸ್ಲಾಟ್ ಎಲ್ಲ ಮೊಬೈಲ್ ಫೋನ್ ಈ ತರ ಅಂಗಡಿ, ಈ ತರ ಮಾರ್ಕೆಟ್ ಓಪನ್ ಮಾಡಿ ನಮ್ಮ ಇಂಡಿಯಾದಲ್ಲಿ ಬೆಸ್ಟ್ ಇದು. ಈ ತರ ಅಂಗಡಿ ಓಪನ್ ಮಾಡೋದು ಬೇಸಿಕ್ಲಿ ಇದರಲ್ಲಿ ಪ್ರಾಫಿಟ್ ಯಾವ್ದ್ರಲ್ಲೂ ಇಲ್ಲ. ಇದ್ರ ಮ್ಯಾಕ್ಸಿಮಮ್ ಪ್ರಾಫಿಟ್ ಇದೆ. ಒಂದು ಗುಜರಿ ಟೈಪ್ ಇದೆ ಸರ್, ಬಟ್ ಇದ್ರಲ್ಲಿರುವಂತ ಪ್ರಾಫಿಟ್ ನಮ್ಮ ಟೈಮಲ್ಲೆಲ್ಲ ನಾವು ಅವಾಗೆ ಮಾಡೋದು ಚೆನ್ನಾಗಿರ್ತಿತ್ತು. ಬಟ್ ನಮ್ದೆಲ್ಲ ಏನಂದ್ರೆ ಇವಾಗ ರೇಟ್ಸ್ ಬಂದ್ಬಿಟ್ಟು ಹಂಗೆ ಇದೆ. ನಿಮ್ದು ಲೋಕಲ್ ಪ್ರೊಕ್ಯೂರ್ಮೆಂಟ್ ಅಲ್ಲಿ ಮಾಡಿದ್ರು ಇಲ್ಲಿದ್ದ ರೇಟು ಮಿನಿಮಮ್. ನಾನು ಆ ಕಡೆ ಹೋಗ್ಬೇಕಾಗಿತ್ತು, ಬನ್ನಿ. ಇಲ್ಲ ಈಗ ಏನಂದ್ರೆ ಈಗ ಜೆನ್ಸಿ ಜನರೇಷನ್ ಏನಿದೆಯಲ್ಲ ಅವ್ರಿಗೆ ಡಿಫ್ರೆನ್ಸ್ ಇದೆ. ಹಾ ಇಲ್ಲಿದ್ ಕಾಂಪೋನೆಂಟ್ಸ್ ಅಲ್ಲಿಗಿರುವ ರೇಟು 3x ಮಿನಿಮಮ್ ಡಿಫ್ರೆನ್ಸ್ ಇದೆ. ನೋಡಿ ಎಲ್ಲ ಮೋಟರ್ಸ್ ಇದೆ ನೋಡಿ, ಎಲ್ಲ ಡ್ರೋನ್ ಹಾಕೋದೆಲ್ಲ ಮೋಟರ್ಸ್ ಇದೆ ಇಲ್ಲಿ. ಓಕೆ. ಇವ್ರದ್ದು ಇಲ್ಲಿ ಕೇಳಿ ನೋಡಿ, ಇವ್ರ ಇಲ್ಲಿ ಕೇಳಿ ಕೆಪಾಸಿಟರ್ ಇರೋದು ಇಲ್ಲಿ ಚೈನೀಸಲ್ಲಿ ಬರೋದು ಕೆಪಾಸಿಟರ್. ಯೋದೇನ್ಸುಮಾ ಇದೆ ಅದಿಟ್ಟು ಹೇಳಿ ನಂಬರ್ ಅದು. SMD ಇದೆ. ತಗೇನಿ ಶಿನ್ಹಾವ್ ನೋಡಿ, ಅವರೆಲ್ಲ ಫುಲ್ ಫೋಟೋದೆಲ್ಲ ಈ ಥರ ತೊಗೊಂಬಂದಿದ್ದಾರೆ. ಅವ್ರು ನೋಡ್ತಾ ಇದ್ದಾರೆ. ಎಷ್ಟು ಪೀಸಸ್ ಬೇಕು ನಿಮಗೆ? ಒಂದು ರೋಲ್. ಓಕೆ. ಇದು ರೋಲ್ಸ್ ವೈಸ್ ಸರ್. ಅದೇ ರೋಲ್ ವೈಸ್ ಆದರೆ ಚೀಪ್ ಆಗುತ್ತೆ. ಅಲ್ಲ ಅವರು 1 ರೋಲ್ ಇಲ್ಲ 10 ರೋಲ್ 20 ರೋಲ್ ಅಂದರೆ ಇನ್ನೂ ಕಡಿಮೆ ಆಗುತ್ತೆ ರೇಟ್. ಇಲ್ಲ ಅಷ್ಟು, ಯಾಕಂದ್ರೆ 5,000 4,000 ನೋಡಿ ಅವರೆಲ್ಲ ರೋಲ್ ಸೈಡ್ ಬಿಡ್ತಾರೆ. ಫುಲ್ ಡಬ್ಬೆಲ್ಲ ರೋಲೇ ಇದೆ. ಇದು ನೋಡಕ್ ಮಾತ್ರ ಸರ್. ಇದು ಸಾಧಾರಣ ಒಂದು 15 ಒಳಗಡೆ ಸರ್ ಇದು ಇಡೀ ರೀಲ್ಗೆ. ಓಕೆ. ಲೂಸ್ ತಗೊಂಡ್ರೆ ತುಂಬಾ ಜಾಸ್ತಿ ಆಗುತ್ತೆ. ನೋಡಿ ತುಂಬಾ ಜಾಸ್ತಿ ಆಗುತ್ತೆ ಲೂಸ್ ತಗೊಂಡ್ರೆ. ಅದಕ್ಕೆ ಇವೆಲ್ಲ ಇದೆ ಅಲ್ಲ ಸರ್, ಇದರಲ್ಲಿ ಏನ್ ಬೋರ್ಡ್ಸ್ ಇದೆ, ಫಿಸಿಕಲ್ ಬೋರ್ಡ್有的，然后你让他看一下是哪一种尺寸，哪一种ಇಲ್ಲಿ 2 ಟೈಪ್ ಇದೆ. ನಿಮಗೆ ಯಾವ್ದು ಬೇಕು ಅಂತ ಹೇಳ್ತಾರೆ. ನಿಮ್ಗೆ ಯಾವ್ದು ಬೇಕು?这种是因为你是图片可以放大放小，我怕等一下给你拿错，那就拿这个体积的，这个大小的。这个多少钱？这个整个再给我看型号，你那个型号再给我。ಅದು ಇದು ತೋರಿಸಿ, ಅದು ನಂಬರ್ ಕೊಡಿ. ಅದು ಎಷ್ಟು? 2021 ಅಂತ. ನೋಡ್ತಾ ಇದ್ದಾರೆ ನೋಡಿ. ಮತ್ತು ಪೆನ್ ಹಿಡಿಯೋ ರೀತಿ ನೋಡಿ ಹೆಂಗಿರುತ್ತೆ ಚೈನೀಸ್ ಅವ್ರದ್ದು.一盘是5000个，一盘39，一盘31，一盘32。ಅಂದ್ರೆ ಒಂದು ರೋಲಲ್ಲಿ 5,000 ಪೀಸ್ ಇದೆ. ಅವರು 30 30 ಅಂತ ಹೇಳಿದ್ದಾರೆ. ನಿಮ್ಗೆ ಏನು ಈಗ ಇದು ನೀವು ಏನು ಬೇಕು ನಿಮಗೆ? ಅವ್ರ ಅಂಗಡಿ ಅಲ್ಲ, ನಾನು ನೇಮ್ ಕಾರ್ಡ್ ಇಸ್ಕೊಂಬಿಡಿ. ಓಕೆ. ಈಗ ಇಟ್ಕೊಂಡೇ ಬರ್ತೀನಿ ನಾಳೆ, ಅದು ಹೇಳ್ಬೇಡಿ.他明天拿过来这个名片，然后这个折，然后那个样板，他那里有一个 PCB，他 PCB 拿过来给你看看。样品也行，样品就另外算。对，明天一行的价格，样品也有。OK。明白吗？对，明天他拿过来。OK，ನಾನು ಹೇಳಿದೆ ಅದು ಜ್ಞಾಪಕ ಇಟ್ಕೊಳ್ಳಿ ಅಂಗಡಿ ನಂಬರ್. ಹಾಂ, ಶಿಷ್ಯ ಮೇನಿ. ಮತ್ತೆ ನೆಕ್ಸ್ಟ್ ಏನೀಗ? ನೆಕ್ಸ್ಟು ಕ್ಯಾಮ್ರಾ ನೋಡಿ ರೇಟ್ ಡಬಲ್ ಹಾಕಿದ್ದಾಳೆ ಅವಳು. ಅವಳು ನೋಡೋಕ್ಕೂ ಚೆನ್ನಾಗಿದ್ದಾಳೆ, ಅದಕ್ಕೆ ರೇಟು ಡಬಲ್. ನೆಕ್ಸ್ಟ್ ಎಲ್ಲಿ? ಈ ಕಡೆ ನೋಡಿ, ಬನ್ನಿ, ನಿಮ್ಗೆ ಎಲ್ಲ ಅನುಕೂಲ ಆಗುತ್ತಲ್ಲಿ. ಅಲ್ಲ ಆ ಥರ ರೋಲ್ ಹಾಕಿರ್ತಾರಲ್ಲ, ಇದು ನೋಡಿ
ಹೌದು ಇದು ಬಂದ್ಬಿಟ್ಟು ಕನೆಕ್ಟರ್ಸ್ ಕೆಪಾಸಿಟರ್ ಸರ್, ಕೆಪಾಸಿಟರ್ ಎಲ್ಲ ಕೆಪಾಸಿಟರ್. ಕೆಪಾಸಿಟರ್ ಇದು ಅಲ್ಯೂಮಿನಿಯಂ ಏನು ಕೆಪಾಸಿಟರ್ ಬೇಡವಾ ನಿಮಗೆ? ಬೇಕು ಅದಂತ ಹೇಳಿದ್ರೆ ಅದು ನಾನು ಇಟ್ಕೊಂಡೇ ಬರ್ತೀನಿ. ಅಲ್ಲ ಅದು ಪಾರ್ಟ್ ನಂಬರ್ Part ಬೇಡ ಸರ್, ನಂದು ಪರ್ಟಿಕ್ಯುಲರ್ PCB ಇದೆ. ಓಕೆ. ಸೊ ಅದನ್ನ ಇಟ್ಕೊಂಡು ಬಂದ್ರೆ ಡೈರೆಕ್ಟ್ ಇಲ್ಲೇ ತಗೊಂಡ್ರೆ ತೋರಿಸ್ಬೋದಲ್ಲ ಸರ್. ಮತ್ತೆ ಇದು ಬೇಡವಾ? FPCB ಬೇಡವಾ? ಅದು ಬೇಡ ಸರ್. ಅಲ್ಲ ಡಿಸ್ಪ್ಲೇಗೆಲ್ಲ ಬೇಕಾಗುತ್ತಲ್ಲ? ಇಲ್ಲ ನಿಮ್ಮದು ಪವರ್ ಬ್ಯಾಂಕ್ ಅಲ್ಲ ನಿಮ್ಮದು? HMI ಗೆ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. ಓಕೆ. ಇವ್ರದ್ದು ಏನಿದೆ ಬಿಟ್ಟು ಸ್ಟ್ರಿಪ್ ಡಿಸ್ಪ್ಲೇಸ್ ಓಕೆ ಅದಕ್ಕೆಲ್ಲ ನೋಡಿ ದೊಡ್ಡದಾಗೆ ಅವ್ರದ್ದು ಅಂಗಡಿ. ಇದು ಒನ್ ಟೈಪ್ ಸರ್. ಇದು ಕೇಳಿ ನೋಡಿ ಅವ್ರದ್ದು ಟ್ರಾನ್ಸಿಸ್ಟರ್ ಎಲ್ಲ ಇದೆ ನೋಡಿ. ಅಲ್ಲ ಅದು ನಾನು ಇಟ್ಕೊಂಡೇ ಬರ್ತೀನಿ ಯಾಕಂದ್ರೆ ಕ್ಲಾರಿಟಿ ಇಲ್ಲ, ಬರಲ್ಲ, ಇಮೇಜ್ ಝೂಮ್ ಮಾಡಿದ್ರೆ ಕ್ಲಿಯರ್ ಬರಲ್ಲ. ಅದೊಂದು ಸ್ಪೆಕ್ಸ್ ಬರುತ್ತೆ ಸರ್ ಝೂಮ್ ಮಾಡೋದು, ಅದೊಂದು ಆರ್ಡರ್ ಮಾಡಕ್ಕಿದೆ. ಮತ್ತೆ ನಿಮಗೆ ಸ್ಪೆಕ್ಸ್ ಅಂದ್ರೆ ಅದು ಸಾಲ್ಡ್ರಿಂಗ್ ಮಾಡ್ಬೇಕಾದ್ರೆ ಬರುತ್ತಲ್ಲ ಆ ಥರದ್ದು ಎದುರುಗಡೆ ಗ್ಲಾಸ್ ಆಗಿ ಎರಡು LED ಆಗ್ಬಿಟ್ಟು ಹಳೆ ಕಾಲದಲ್ಲಿ ವಾಚ್ ರಿಪೇರ್ ಮಾಡೋರು ಅಲ್ಯೂಮಿನಿಯಂ ಆ ಥರ. ಇದು ಪ್ಲಾಸ್ಟಿಕ್ ಇದು ಬರುತ್ತೆ. ಓಕೆ. ಸಿಗುತ್ತೆ ಇರೋದು ಅಪೋಸಿಟ್ ಬಿಲ್ಡಿಂಗ್ ಅಲ್ಲಿ ಸಿಗುತ್ತೆ. ಬನ್ನಿ ಸರ್ ಹಾಗಾದ್ರೆ ಅದು ಅಲ್ಲಿ ಹೋಗೋಣ ಅಂತ ಹೇಳಿದ್ರೆ ಅದು ಬಂದ್ಬಿಟ್ಟು. ಮತ್ತೆ ಈಗ ನಿಮ್ದು ಕಾಂಪೋನೆಂಟ್ ಮಾರ್ಕೆಟ್ ಏನು ನೋಡಿ ಇಲ್ಲೆಲ್ಲ ನೋಡಿ ಇವ್ರ ಹತ್ರ ಇದೆ ನೋಡಿ. ಅಲ್ಲ ಇದು ನಾನು ಬಂದ್ಬಿಟ್ಟು ಇದು ಮಾಡ್ತೀನಿ ಸರ್. ಹೌದಾ? ಹೌದು ನೋಡಿ ಇಲ್ಲೆಲ್ಲ ಇದೆ ನೋಡಿ, ಫುಲ್ ಎಲ್ಲ ಇದೆ ನೋಡಿ. ಇದೆಲ್ಲ ಇದೆ ನೋಡಿ SMD ಕಾಂಪೋನೆಂಟ್ ನೋಡಿ ಇವ್ರ ಹತ್ರ ಇದೆ ನೋಡಿ. ಅವರಿಗೆ ಐಟಮ್ ತೋರಿಸಿದ್ರೆ ಏನಂತೇಳಿ ಐಟಮ್ ಗೊತ್ತಾಗುತ್ತೆ. ಗೊತ್ತಾಯ್ತಲ್ಲ ನಿಮ್ಗೆ ಲೊಕೇಶನ್ ಎಲ್ಲ ಗೊತ್ತಾಯ್ತಲ್ಲ? ಹಾಂ ಇಲ್ಲೂ ಇದೆ ನೋಡಿ, ಎಲ್ಲ ಕೇಬಲ್ಸ್ ಇದೆ ಇಲ್ಲಿ. ಇಯರ್ಫೋನ್ ಕೇಬಲ್ಸ್ 2-4 ಯಾವ ಕೇಬಲ್ಸ್? ಇಯರ್ಫೋನ್ಗೆ ಯೂಸ್ ಮಾಡೋದು, ವಯರ್ಡ್ ಇಯರ್ಫೋನ್ಗೆ 2-4. ಯಾವ್ಯಾವ ಅರ್ಜಿಶೇನಾ? ಹಾಂ ಎಷ್ಟು ಇದು ಕೇಳ್ತಾರೆ ಅವರು ಪ್ರಿಸಿಷನ್? ಇದೇನಾ ಬ್ಯಾಗಲ್ಲಿ ತಗೊಂಡಿಲ್ಲ? ದೈಶ ಅದು ನೇಮ್ ಕಾರ್ಡ್ ಇಸ್ಕೊಳ್ಳಿ ಬನ್ನಿ ಸರ್. ಹಾಂ ಎನಾಮಲ್ಡ್ ಇದು ಎಲ್ಲ ಪೀಸ್ ತಂದಿದ್ದೀನಿ ನಾನು. ಓಕೆ. ಸೊ ಲಾಸ್ಟ್ ಟೈಮ್ ಅದೇ ಗೊತ್ತಾಗಿರ್ಲಿಲ್ಲ ಏನೆಲ್ಲ ಬೇಕಂತೇಳಿ, ಸ್ಯಾಂಪಲ್ಸ್ ಕೈಯಲ್ಲಿ ಇರಲಿಲ್ಲ, ತುಂಬಾ ಕಷ್ಟ ಆಗೋಯ್ತು. ಸೊ ಬೆಟರ್ ಏನು ಅಂತ ಹೇಳಿದ್ರೆ ಸ್ಯಾಂಪಲ್ಸ್ ಎಲ್ಲ ಇಸ್ಕೊಂಡೇ ಬನ್ನಿ, ಇಲ್ಲಿ ಸಿಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ LED ಇಟ್ಟಿದ್ದಾರೆ ಇಲ್ಲಿ. ಲಾಸ್ಟ್ ಟೈಮ್ ಮಾಡಿದ ಇಶ್ಯೂ ಎಲ್ಲ ಇವಾಗ ನೋಡಿ AC ಇದೆ ಅಂದರೆ ಇದು ಬ್ಲೋ ಮಾಡಿ ಏರ್ ಬ್ಲೋ ಮಾಡೋಕ್ಕೆ, ಎಕ್ಸಾಸ್ಟ್ ಮಾಡೋಕ್ಕೆ, ಫ್ಯೂಮ್ಸ್ ಹೋಗೋಕ್ಕೆ. ಅದೇ ಇವಾಗ ಅದೆಲ್ಲ ಅವನಿಗೆ ಕೇಳ್ಬೋದಾಗಿತ್ತಲ್ಲ ಅದು ಸ್ಪೆಕ್ಸ್ ಇದೆನಾ ಅಂತ. ಇಲ್ಲ ಮುಂದೆ ಬನ್ನಿ, ಮುಂದೆ ಅದು ಟಾವ್ಬಾವಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿ ಟಾವ್ಬಾವ್ ಇದು ಗೊತ್ತಾಗಿದೆ. ಹೇಗಿತ್ತು ಅಂತ ಹೇಳಿದ್ರೆ ಊರಲ್ಲಿದ್ದಾಗ ಬಾಂಬೆ ರೇಟ್ ನೋಡ್ಬೇಕಾದ್ರೆ ತುಂಬಾ ಕಮ್ಮಿ ಅನಿಸ್ತಾ ಇತ್ತು. ಬಾಂಬೆಯಿಂದ ಡೆಲ್ಲಿ ಹೋದ್ಮೇಲೆ ಬಾಂಬೆದೇನಿಲ್ಲ ಅಲ್ಲಿ ಲೂಟಿ ಮಾಡ್ತಾರೆ, ಡೆಲ್ಲಿ ಕಮ್ಮಿ ಅನಿಸ್ತು. ಇವಾಗ ಏನಂತ ಚೈನಾ ಬಂದ ಮೇಲೆ ಎಲ್ಲಕ್ಕಿಂತ ಕಮ್ಮಿ ಇಲ್ಲಿ ಅನಿಸ್ತಾ ಇದೆ. ಆದ್ರೂ ಲೋಕಲ್ಗಿಂತ ಆನ್ಲೈನ್ ಇನ್ನ ಕಮ್ಮಿ ಇದೆ ಇಲ್ಲಿ. ಅದು ನಿಜ. ನಾವು ಬರಲ್ಲ ಕಮ್ಮಿ ಇದೆ ಇಲ್ಲಿ ನೋಡಿ. ನಾನು ಏನೇ ಬೇಕಾದ್ರೆ ನಾನು ಬರಲ್ಲ ಇಲ್ಲಿ. ಈಗ ನೀವು ಬರೋಕಿನ ಮುಂಚೆ ಅದು DJI ಶೋರೂಮ್ ಹತ್ರ ನಾನು ನಿಂತ್ಕೊಂಡಿದ್ದೆ. ಅದು ಆಸ್ಮೋದು ಒಂದು ಹೊಸದು ದುಬೈ ಇದೆ ಕ್ಯಾಮ್ರಾ, ಅದು ಪರ್ಚೇಸ್ ಮಾಡೋ ಪ್ಲಾನ್ ಇದೆ ನಂದು. ನಾನು ನವಂಬರಲ್ಲಿ ಪರ್ಚೇಸ್ ಮಾಡ್ತೀನಿ. ಏನಕ್ಕಂದ್ರೆ November 11 ಇಯರಿಂಗ್ ಹೋಗ್ತದೆ ನೋಡಿ. ಅಯ್ಯೋ November 11 ಇದೆ 1111. ಓಕೆ. ಇಲ್ಲಿ ಆ ಥರ ಅಂದರೆ 111 ಅಂದರೆ ಇದು ಸಿಂಗಲ್ಸ್ ಡೇ ಅಂತ. ಅದು US ಅಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಅಂತ ಏನು ಮಾಡ್ತಾರಲ್ಲ ಅದನ್ನ ಕಾಂಪಿಟೇಷನ್ ಮಾಡೋಕೆ ಇವರು ಇಲ್ಲಿ ಈ ಥರ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. November 11 ಟೈಮಲ್ಲಿ ಫುಲ್ ಡಿಸ್ಕೌಂಟ್ ಇರುತ್ತೆ. ಸೊ ಅವಾಗೇ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡೋದು ಮನೇಲಿ ಕೂತ್ಕೊಂಡು. ನಾನು ಇಲ್ಲಿ ಬರಲ್ಲ. ನಾನು ಸುಮ್ಮನೆ ಯಾರೋ ಫ್ರೆಂಡ್ಸ್ ಬಂದರೆ ನಮ್ಮವ್ರು ಕನ್ನಡದವ್ರು ಯಾರೋ ಬಂದರೆ ಬೇಸಿಕ್ಲಿ ಏರಿಯಾ ಹೇಗಿದೆ ಅಂತ ಹೇಳಿ ನೋಡ್ಬಿಟ್ಟು ಹೋಗ್ಬೇಕು. ಏನಂತ ಪರ್ಚೇಸ್ ಮಾಡಿದ್ರೆ ಎಲ್ಲ ಲೂಡ್ತಾರೆ. ಅಯ್ಯೋ ಈ ಏರಿಯಾದಲ್ಲಿ ಓಡಾಡಕ್ಕೆ ನಾನು 20 ವರ್ಷ ಆಯ್ತು ಇಲ್ಲಿ. ಇಲ್ಲ ಸರಿ, ಎಲ್ಲ ರೇಟ್ ಏನು ವಸ್ತು ರೇಟ್ಸ್ ಇಲ್ಲಿ ನೋಡಿ. SCG ಮಾರ್ಕೆಟ್ ಇದು ಫೇಮಸ್. ಇದು ನೋಡಿ ಬಿಲ್ಡಿಂಗ್ ನೋಡಿ ಹೆಂಗಿದೆ. ಅಲ್ಲಿಂದ ಬಂದು ಇಲ್ಲಿ ಕೆಳಗಡೆ ಹೋದರೆ ನಿಮಗೆ ಫುಲ್ ಅದೇ ಇದೆ ಎಲ್ಲ. ಏನಂದರೆ ಈಗ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯಲ್ಲಿ ಏನೇನು ಬೇಕು, ಒಂದು ಸಾಲ್ಡ್ರಿಂಗ್ ಗನ್ನು, ಅದಕ್ಕೆ ಒಂದು ಫೋರ್ಸೆಪ್ಸು ಅವೆಲ್ಲ ಸಿಗುತ್ತೆ ನಿಮಗೆ. ಸ್ಕ್ರೂ ಡ್ರೈವರ್ಸು ಎಲ್ಲ ಇದೆ ಇಲ್ಲಿ. ಅಂದರೆ ಒಂದು ಏರಿಯಾದಲ್ಲಿ ನಿಮಗೆ ಸಿಗುತ್ತೆ ಅದೆಲ್ಲ. ಈಗ ಸ್ಟಾರ್ಟಿಂಗಲ್ಲೆಲ್ಲ ನೋಡಿ ಇವರು ಡ್ರೋನ್ಸ್ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ. ಇನ್ಸ್ಟಾ 360 ಡಿಗ್ರಿ ಕ್ಯಾಮ್ರಾ ಇಟ್ಟಿದ್ದಾರೆ. ಇಲ್ಲಿ ಬನ್ನಿ, ಇಲ್ಲಿ ಸ್ಟೆಪ್ಸ್ ಇದೆಯಲ್ಲ ಆ ಕಡೆ, ಆ ಸ್ಟೆಪ್ಸ್ ಹಿಂದ್ಗಡೆ ನಿಮಗೆ ಎಲ್ಲ ನಿಮಗೆ ಇವನ್ ಕಾಂಪೋನೆಂಟ್ಸು ಸಿಗುತ್ತೆ ಇಲ್ಲಿ. ಇಲ್ಲ ಈ ಸ್ಟೆಪ್ ಇಲ್ಲಿ ನೋಡಿ. ಇಲ್ಲಿ ಮೇಲ್ಗಡೆ ಬಂದಿದ್ದೀವಿ 2nd ಫ್ಲೋರಲ್ಲಿ. ಇಲ್ಲಿ ಹುಡುಕ್ತಾ ಹೋಗೋಣ.
ಅದು ಮೈಕ್ರೋಸ್ಕೋಪ್ ಅಂಗಡಿ ಅದೊಂದಿತ್ತು, ಬಟ್ ಒಳಗಡೆನೆಲ್ಲ ಕೇಳೋಣ ಬನ್ನಿ. ಅಲ್ಲಿ ಎಲ್ಲ ಗಣೇಶ್ ಇದೆಲ್ಲ ಕನೆಕ್ಟರ್ಸ್ ಎಲ್ಲ ಇದೆ ಇಲ್ಲಿ. ಡ್ರೋನ್ ಪಾರ್ಟ್ಸ್ ಎಲ್ಲ ಇದೆ ಇಲ್ರಿ. ಇಲ್ಲಿರುತ್ತೆ, ಬನ್ನಿ ಇಲ್ಲಿ ಬನ್ನಿ. ಇಲ್ಲೊಂದು ಅಂಗಡಿ ಇದೆ. ಇಲ್ಲಿ ಈ ಅಂಗಡಿ, ಈ ಅಂಗಡಿ ನೋಡಿ, ಇವಂದೆಲ್ಲ ಅದೇ ಇದೆ ಅವನ ಹತ್ರ. ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಏನು ಬೇಕಲ್ಲ ಎಲ್ಲ ಇದೆ ನೋಡಿ. ಅದು ಮಲ್ಟಿಮೀಟ್ರ್ ಇಟ್ಟಿದ್ದಾನೆ, ಆಮೇಲೆ ಅದು ಸ್ಕ್ರೂ ಡ್ರೈವರ್ಸು, ಬಟನ್ ಸಾಲ್ಡ್ರಿಂಗ್ ಲೈಟ್ ಎಲ್ಲ ಇದೆ. ಹೇಯ್ ನೀ ಹೌ ಲಾಬಾನ್ ಯೋಮಯೋ ನಗ ಫಂಗ್ ದ ಎಂಜಿನ್ ಹಾನ್ಶಿ ನಗ ಫಂಗ್ ದ ಎಂಜಿನ್ 저거 뭐야? ಮೇಯಮ್ಮ ನಿಜ ಒಂದು ನಾನೇ ಮಾತಾಡ್ತಿಲ್ಲಿ ಚಗ ಪೂಜೆ ಗೊತ್ತಿಲ್ಲ ಅಂದ್ರೆ ಇದು ಹೇಳಿದ್ರು ಅವರು. ಅದು ಬೇಡ ಸರ್, ಅದು ಬೇಡವಾ? ನಮ್ಮ ಬೂತ್ ಕನ್ನಡಿನೇ ಸರ್. ಈ ಥರ ಅಂಗಡಿ ಇರುತ್ತೆ ನೋಡಿ, ಈ ಥರ ನೋಡಿ ಎಲ್ಲ ಅವನು ನೋಸ್ ಪ್ಲೈಯರು ಕಟ್ಟರ್ಸು ಎಲ್ಲ ಇಟ್ಟಿರ್ತಾರಲ್ಲ, ಇದೇ ಥರ ಅಂಗಡಿಯಲ್ಲಿ ನಿಮಗೆ ಅದು ಸಿಗುತ್ತೆ. ಏನು ಡಿಸ್ಪ್ಲೇ ಬೋರ್ಡಾ? ಓ IoT ಚಿಪ್ PCB ರಿವರ್ಸ್. ನೋಡಿ ಹೆಸರು ಹಾಕ್ಬಿಡ ನೋಡಿ, IoT ಚಿಪ್ PCB ರಿವರ್ಸ್ ಇಂಜಿನಿಯರಿಂಗ್ ಅಂತ. ಬೆಸ್ಟ್ ರಿವರ್ಸ್ ಇಂಜಿನಿಯರಿಂಗ್ ಮಾಡಬೇಕು ನಮ್ಮ ಇಂಡಿಯಾದಲ್ಲಿ. ಅದೇ ಮಾಡ್ತಾ ಇಲ್ಲ ನಾವು. ಹಾಂ, ಈಗ ನಿಮ್ಮಂಥವ್ರು ಈಗ ಜೆನ್ಜಿ ಜನ್ರೇಷನ್ ಇದೆಯಲ್ಲ, ಈಗ ಜೆನ್ಜಿ ಜನ್ರೇಷನ್ನು ಅದು ಇದರಲ್ಲಿ ತುಂಬ ಈಗ ರಿವರ್ಸ್ ಇಂಜಿನಿಯರಿಂಗಲ್ಲಿ ಇವರು ಇಲ್ಲ ಬಿಡಿ. ಆ ಕಡೆ ಹೋಗೋಣ ಬನ್ನಿ, ಆ ಕಡೆ ಒಳಗಡೆ ಹೋಗೋಣ ಬನ್ನಿ. ಅಂದರೆ ನಿಮಗೆ ಇದು ಬೇಕಾ ತಾನೇ ಈಗ ಅದು ಸ್ಪೆಕ್ಸು? ಹಾಂ, ಸ್ಪೆಕ್ಸ್ ಇಲ್ಲಿ ಇರುತ್ತೆ ಬನ್ನಿ. ಇದು ಏನು ಬೇಕಲ್ಲ ತಾನೇ ನಿಮಗೆ? ಹಾಂ, ಯಾವುದು ಇಲ್ಲೆಲ್ಲ ಇರುತ್ತೆ ನೋಡಿ ಅದು. ಹಾಂ, ಡ್ರೋನ್ ಸ್ಪೇರ್ ಪಾರ್ಟ್ಸ್ ಎಲ್ಲ ಮಾಡ್ತಿದ್ದಾರೆ. ಇಲ್ಲಿ ಕೇಳಿ ನೋಡಿ ಇವ್ರ ಹತ್ರ. ಓಕೆ ಬನ್ನಿ. ಅದು ರೇರ್ ಪೀಸ್ ಅದು, ಅಂದ್ರೆ ಇಟ್ಸ್ ನಾಟ್ ಅ ಕಾಮನ್ ಒನ್. ಈಗ ರಿಪೇರಿ ಮಾಡೋರು 1000 ಜನದಲ್ಲಿ ಒಬ್ಬ ಮನುಷ್ಯ ರಿಪೇರಿ ಮಾಡ್ತಿರ್ತಾರಲ್ಲ, ಅವ್ನು ಮಾತ್ರ ಅದನ್ನ ಯೂಸ್ ಮಾಡೋದು. ಅದು ಕರೆಕ್ಟ್ ಸರ್. ಹಾಗಾಗ್ಬಿಟ್ಟು ಅದು ಎಲ್ಲ ಕಡೆ ಇರಲ್ಲ ಅದು. ಇಲ್ಲೆಲ್ಲೇ ಹುಡುಕ್ಬೇಕು ಈಗ ನಾವು ಇಂಥ ಅಂಗಡಿಯಲ್ಲೇ. ಅದು ಅಂದರೆ ಯಾರು ಮ್ಯಾನುಫ್ಯಾಕ್ಚರಿಂಗ್ ಹಾಕಿರ್ತಾರಲ್ಲ, ಪ್ಲಾಂಟ್ ಹಾಕಿರ್ತಾರಲ್ಲ, ಅವರು ಅದನ್ನು ಇದು ಮಾಡ್ತಾರೆ. ಈಗ ನಮ್ಮ ಕಂಪ್ನಿಯಲ್ಲಿ ನಾವು ಇಲ್ಲಿಂದ ಏನು ಒಂದು ಹುಳ ಹುಡುಗ ಪರ್ಚೇಸ್ ಮಾಡೋದು ನಾವು. ನಮ್ಮದು ಸಪ್ರೇಟ್ ಸಪ್ಲೈ ಚೈನೇ ಇದೆ, ಅದರಿಂದ ನಾವೆಲ್ಲ ಪರ್ಚೇಸ್ ಮಾಡೋದು. ಯಾಕಂದ್ರೆ ಇದು ಪರ್ಚೇಸ್ ಮಾಡಿದ್ದು ಇದು ವರ್ಕೌಟ್ ಆಗಲ್ಲ ಸರ್. ಕ್ವಾಂಟಿಟಿ ವೈಸ್ ಇದಕ್ಕೆ ಅಲ್ಲ, ನಮಗೆ ಬೆಲೆ ಜಾಸ್ತಿ ಇಲ್ಲಿ ಇಲ್ಲ. ಅದು ನಾವು ಅದಕ್ಕೆ ಬೇರೆ ಪ್ರೊಸೀಜರ್ ಇದೆ. ಸಪ್ಲೈ ಚೈನ್ ಹೋಗ್ಬಿಟ್ಟು ನಾವು ಸಪ್ಲೈಯರ್ ಕ್ವಾಲಿಫೈ ಮಾಡಿ ಅದನ್ನ ಅವ್ರನ್ನ ಎವಿಲ್ ಹಾಕೊಂಡು ಈ ಕಡೆ ಬನ್ನಿ ಏನು ಟ್ರಾನ್ಸ್ಫಾರ್ಮರಾ? ಪವರ್ ಸಪ್ಲೈ. ಹಾಂ, ಎಲ್ಲ ಇಲ್ಲ ಇಲ್ಲಿ ಇಲ್ಲ. ಅದು ಫಸ್ಟ್ ಅಂಗಡಿ ಇತ್ತಲ್ಲ ನಾ ಕೇಳಿದಲ್ಲ, ಅಲ್ಲಿ ಅಂಥ ಅಂಗಡಿಯಲ್ಲೇ ಇರೋದು. ಏನಿದೆ ಇಲ್ಲಿ? ಇದು ಜನರಲ್ ಪರ್ಪಸ್ PCB. ಇದು ಈ ಅಂಗಡಿ ಇದೆಲ್ಲ ಕಣೆ, ತುಂಬ ಹಳೇದಾಗದು ಅಂಗಡಿ ಇದು. ಈ ಅಂಗಡಿ ಒಂದು 20 ವರ್ಷ ಆಯ್ತು ನಾನು ನೋಡ್ತಾ ಇದ್ದೀನಿ, ಟಾಯ್ಸ್ ಮಾರೋದು. ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಇಲ್ಲಿ ಕೇಳಿ ನೋಡಿ, ಇವನ ಹತ್ರ ಇರ್ಬೋದಾ? ಇದೆಲ್ಲ ನೋಡಿ, ಇದೆಲ್ಲ ಇದೆ ಅಂದರೆ. ನೀ ಯಾವ ಫಂಗ್ ದ ಎಂಜಿನ್?放大眼睛没有，放大镜，放大镜啊，放大镜楼下应该有吧？楼下，ಕೆಳಗಡೆ ಇದೆ ಅಂತ ಹೇಳ್ತಾರೆ.或者那里你看那边有没有？那边ವಾಂಗೋಲ ಮೇಯೋ ಮೇಯೋ. ಓಕೆ ಬನ್ನಿ ಕೆಳಗಡೆ ಬನ್ನಿ. ಹಾಂ, ಮೇಲೆ ಏನಿದೆ? ಮೇಲೆ ನಿಮಗೆ ಇಲ್ಲ, ಮೇಲೆಲ್ಲ ಇದು ಆಗ್ಬಿಡುತ್ತೆ ನಿಮಗೆ. ಕಂಪ್ಯೂಟರು ಅದೆಲ್ಲ ಬಂದ್ಬಿಡುತ್ತೆ ಅಲ್ಲಿ. ಲ್ಯಾಪ್ಟಾಪ್ಸ್ ಎಲ್ಲ ಬಂದ್ಬಿಡುತ್ತೆ. ಚೆನ್ನಾಗಿದೆ. ಬಟ್ ಇದು ಡಿಸ್ಪ್ಲೇ ಎಲ್ಲ ಇದೆ ನೋಡಿ ಇದು. ಹಾಂ, ಚಗ ನಿಮ್ಮನ್ಯೋನಾಗ
这个已经烧了有吗？里面那个那个软件定的内容，它是比如说它的显示内容的 Display 变化的。 ಅಂದರೆ ನಿಮಗೆ ಪವರ್ ಬ್ಯಾಂಕ್ ಎಲ್ಲ ಯೂಸ್ ಆಗುತ್ತೆ ಇದು ಮೇಲೆ ಅದಕ್ಕೆ ನಾನು ಹೇಳಿದೆ ತಮ್ಮಯ್ಯ 这个屏的话只要几块钱。多少钱6块钱ಓ ಎಷ್ಟಂದ್ರೆ 6 ಅಂತ ಹೇಳ್ತಿದ್ದಾಳೆ ಅವಳು ಬಟ್ ಅದಕ್ಕೆಲ್ಲ ಬೇರೆ ಬೇರೆ ಪಾರ್ಟ್ಸ್ ಎಲ್ಲ ಪಾರ್ಟ್ಸ್ ಕ್ವಾಂಟಿಟಿ ವೈಸ್ ತಗೋಬೇಕು ನೆಗೋಷಿಯಬಲ್ ಆಗುತ್ತೆ. ಯಾಕಂದ್ರೆ ನೋಡಿ ಅದು ಪವರ್ ಬ್ಯಾಂಕ್ ಎಲ್ಲ ಐಟಮ್ಸ್ ಇದೆ ಇಲ್ಲಿ ಇದು ಡಿಸ್ಪ್ಲೇ ಪವರ್ ಬ್ಯಾಂಕ್ಸ್ ಅಲ್ಲ ಅದು ಡಿಸ್ಪ್ಲೇ ಐಟಮ್ಸ್ support. ಬಟ್ ನನಗೆ ತುಂಬ ಇಷ್ಟ ಆಯ್ತು ಇದು ಚೆನ್ನಾಗಿದೆ ನೋಡಿ ಸಖತ್ತಾಗಿದೆ ಇದು ನೀವು ಮಾಡಿ ಎಷ್ಟು ಪವರ್ ಇದೆಯಲ್ಲ ಅದು ಇವಾಗ ತೋರಿಸ್ಬೋದು ಫ್ಯಾನ್ಸಿ ಬೇಕ್ರಿ ಈಗೆಲ್ಲ ಇವಾಗೆಲ್ಲ ಫ್ಯಾನ್ಸಿ ಆ ವೆದರಿಗೆ ವರ್ಕೌಟ್ ಆಗಲ್ಲ ಸರ್. ಇದೆಲ್ಲ ಮೈಕ್ರೋಸ್ಕೋಪ್ ಬಿಟ್ಟಿದ್ದಾರೆ ಬಟ್ ನಿಮ್ಗೆ ಸಿಗೋದು ಇದು ಇಲ್ಲ ಟಾಯ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಟಾಯ್ಸ್ ಎಲ್ಲ ಇಲ್ಲಿ ಬನ್ನಿ ಈಗ ನಾವು ಮಾಮೂಲಿ ಜಾಗಕ್ಕೆ ಹೋಗ್ಬಿಟ್ಟು ಟೀ ಕುಡಿದು ಹೋಗೋಣ ಬನ್ನಿ ಅಷ್ಟೇ ಆಯ್ತು ನಿಮ್ಗೆ ಐಡಿಯಾ ಗೊತ್ತಾಯ್ತಲ್ಲ ಇಲ್ಲೆಲ್ಲ ಕಾಂಪೊನೆಂಟ್ ಸಿಗುತ್ತೆ ಅಪೋಸಿಟ್ ಕಾಂಪೊನೆಂಟ್ಸ್ ಇಲ್ಲಿ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಏನೇನು ಬೇಕು ಅಸೆಂಬ್ಲಿಗೆ ಏನೇನು ಬೇಕಲ್ಲ ಐಟಮ್ಸ್ ಎಲ್ಲ ಇಲ್ಲಿ ಈ ಬಿಲ್ಡಿಂಗಲ್ಲಿ ಸಿಗುತ್ತೆ ಸೊ ನೆಕ್ಸ್ಟ್ ಈಗ ಒಂದು ಇಂಡಿಯನ್ ಟೀ ಕುಡಿಯೋಣ. ಎಸ್ ಸರ್. ಓಕೆ ಸ್ನೇಹಿತರೆ ಇಷ್ಟೇ ಒಂದು ಚಿಕ್ಕದು ವಿಡಿಯೋ ನಿಮಗೋಸ್ಕರ ಗಣೇಶ್ ಅವ್ರ ಬಗ್ಗೆ ನೋಡಿ ನೀವು ಇವ್ರ ಥರನೇ ಇದು ಮಾಡಿ ಅಂತ ನಾನು ತುಂಬ ಪ್ರೋತ್ಸಾಹ ಕೊಡ್ತೀನಿ. ನಿಮ್ಮ ಥರ ಇವ್ರ ಥರ ಬಂದರೆ ನಾನು ತುಂಬ ಹೆಲ್ಪ್ ಕೊಡ್ತೀನಿ. ಯಾಕಂದರೆ ಇವರು ಮೈಂಡಲ್ಲಿ ಮೇಕ್ ಇನ್ ಇಂಡಿಯಾ ಇದೆ, ಮೈಂಡಲ್ಲಿ ಇವ್ರನ್ನ ಕಾಪಿ ಮಾಡೋ ಮೈಂಡ್ ಸೆಟ್ ಇದೆ. ಅದೇ ಥರ ಇಟ್ಕೊಂಡು ನೀವು ಬನ್ನಿ. ಅಂದರೆ ನಮ್ದೆಲ್ಲ ವಯಸ್ಸಾಯಿತು, ಅದಕ್ಕೆ ನಮಗೆ ಈಗ ಯಂಗ್ ಜನ್ರೇಷನ್ಗೆ ನಾನೆಲ್ಲ ಈಗ ಪ್ರೋತ್ಸಾಹ ಕೊಡ್ತಾ ಇದ್ದೀನಿ. ಇಷ್ಟೇ ಸ್ನೇಹಿತರೆ ಚಿಕ್ಕ ವಿಡಿಯೋ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಜೈ ಕರ್ನಾಟಕ, ಜೈ ಹಿಂದ್.